ವೆಲ್ಕಮ್ ಬ್ಯಾಕ್ ಟು ಸುಧಾ ಆನಂದ್ ಕುಕ್ಕಿಂಗ್ ಚಾನಲ್. ಇವತ್ತು ನಾನು ನಿಮಗೆ ವೆಜಿಟೇಬಲ್ ಪಲಾವ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋ ಪದಾರ್ಥಗಳು ವೆಜಿಟೇಬಲ್ಸ್ಗಳು ತೊಗೊಂಡಿದ್ದೀನಿ. ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 2 ಈರುಳ್ಳಿ, 2 ಕ್ಯಾಪ್ಸಿಕಮ್, 1 ಟೊಮೊಟೊ, 1 ಹಸಿಮೆಣಸಿನ್ಕಾಯಿನ ನುಣ್ಣಗೆ ರುಬ್ಕೋತೀನಿ ನಾನು. ನೋಡಿ, ಗ್ಯಾಸ್ ಹಚ್ಕೊಂಡು ಒಂದು ಕುಕ್ಕರ್ ಇಟ್ಕೋತೀನಿ. ಕುಕ್ಕರ್ಗೆ ಎಣ್ಣೆ ಹಾಕೋತೀನಿ. ಒಂದು 7-8 ಚಮಚದಷ್ಟು ಎಣ್ಣೆ ಹಾಕೋತೀನಿ. ನಾನು ಒಂದು 8 ಚಮಚದಷ್ಟು ಎಣ್ಣೆ ಹಾಕೊಂಡಿದ್ದೀನಿ. ಇವಾಗ ಇಲ್ಲಿ ಒಂದು ಚಕ್ಕೆ, 2 ಲವಂಗ ಹಾಕೋತೀನಿ. ಈಗ ನಾನು ಕಟ್ ಮಾಡಿದ್ದೀನಲ್ಲ 2 ಈರುಳ್ಳಿ ಹಾಕೋತೀನಿ. ಉದ್ದುದ್ದಕ್ಕೆ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ. ಈ ಸೈಜಲ್ಲಿ ಹಾಕೋತೀನಿ. ಇವಾಗ ಈರುಳ್ಳಿನ ಫ್ರೈ ಮಾಡ್ಕೊತೀನಿ ಒಂದು ಸ್ವಲ್ಪ. ಈರುಳ್ಳಿ ಫ್ರೈ ಆಗಿದೆ. ಈಗ ನಾನು ಕ್ಯಾಪ್ಸಿಕಮ್ ಹಾಕೋತೀನಿ. ಇವಾಗ ಇದನ್ನು ಒಂದು 5 ನಿಮಿಷ ಹಿಂಗೆ ಬಾಡಿಸ್ಕೊತೀನಿ. ಈ ಥರ ಫ್ರೈ ಮಾಡ್ಕೊಳ್ಳಿ. ಕೆಲವರು ಈ ದಪ್ಪ ಮೆಣಸಿನ್ಕಾಯಿನ ಹಾಕಲ್ಲ, ಚೆನ್ನಾಗಿರಲ್ಲ ಅಂತ. ಇದು ಹಾಕಿ ತುಂಬ ಚೆನ್ನಾಗಾಗುತ್ತೆ. ಇದು ಫ್ಲೇವರ್ ಎಲ್ಲ ಚೆನ್ನಾಗಿರುತ್ತೆ. ಇವಾಗ ಇದೆಲ್ಲ ಒಂದು ಸ್ವಲ್ಪ ಬೇಯಿಸ್ಕೊಂಡಿದ್ದೀನಿ, ಎಲ್ಲ ಫ್ರೈ ಮಾಡ್ಕೊಂಡಿದ್ದೀನಿ. ಈ ಟೈಮಲ್ಲೇ ನಾನು ಬೀನಿಸು, ಕ್ಯಾರೆಟ್ದು ಏನಿದೆ ಅದನ್ನು ನಾನು ತೊಳೆದ್ಬಿಟ್ಟು ತಗೊಂಡಿದ್ದೀನಿ, ಅದನ್ನು ಹಾಕೋತೀನಿ. ಇವೆಲ್ಲ ತೊಳೆದ್ಬಿಟ್ಟು ಎತ್ಕೊಂಡಿದ್ದೀನಿ ನಾನು. ಇವಾಗ ಇದನ್ನು ಕೂಡ ಫ್ರೈ ಮಾಡ್ಕೊತೀನಿ. ತರಕಾರಿನ ಜಾಸ್ತಿ ಹಾಕಿ, ಅಕ್ಕಿನ ಒಂದು ಸ್ವಲ್ಪ ಹಾಕಿ. ಆಗ ತರಕಾರಿ ತಿಂದೋದವರು ತರಕಾರಿ ತಿಂತಾರೆ. ಒಂದು 5 ನಿಮಿಷ ಫ್ರೈ ಮಾಡಿ ಸಾಕು ಇದಕ್ಕೆ. ಇವಾಗ ನಾನು ಇದನ್ನ ಫ್ರೈ ಮಾಡ್ಕೊತಾ ಇದ್ದೀನಲ್ಲ, ಈಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತೀನಿ. 1 ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ. ಇದು ಹಸಿ ಸ್ಮೆಲ್ ಹೋಗೋವರೆಗೂ ಹುರ್ಕೋಬೇಕು. ನಾನು ಮನೇಲೇ ಮಾಡ್ಕೊಂಡಿರೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ. ಈ ಟೈಮಲ್ಲೇ ನಾನು ಹಸಿಮೆಣಸಿನ್ಕಾಯಿ, ಟೊಮೊಟೊನ ಪೇಸ್ಟ್ ಮಾಡ್ಕೊಂಡಿದ್ನಲ್ಲ, ಅದು ಹಾಕೋತೀನಿ. ಇವಾಗ ಇವೆಲ್ಲ ಒಂದು ಮಿಕ್ಸ್ ಮಾಡ್ತೀನಿ. ನಾನು ಈ ವೆಜಿಟೇಬಲ್ ಪಲಾವ್ ಏನು ಮಾಡ್ತೀನಿ, ನಾನು ಅದಕ್ಕೆ ಕಾಯಿ ಹಾಕಲ್ಲ. ಇವಾಗ ಇದು ಫ್ರೈ ಆಗಿದೆ. ನಾನು 1.5 ಲೋಟದಷ್ಟು ಅಕ್ಕಿಗೆ 3 ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ. ಈ ಅಕ್ಕಿನ ತೊಳೆದಿಟ್ಕೊಂಡಿದ್ದೀನಿ. ನೋಡಿ, ಈಗ ನಾನು ಮಿಕ್ಸ್ ಮಾಡ್ಕೊತೀನಿ ಎಲ್ಲ.
ಈ ಟೈಮಲ್ಲೇ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ. ಆಮೇಲೆ ಒಂದು ಸ್ವಲ್ಪ ಚಿಕನ್ ಮಸಾಲ ಹಾಕೋತೀನಿ. ನಿಮ್ಮ ಮನೇಲಿ ಚಿಕನ್ ಮಸಾಲ ಇಲ್ಲ ಅಂದರೆ ಬಿರಿಯಾನಿ ಮಸಾಲ ಇದ್ದರೆ ಹಾಕ್ಕೋಬೋದು. ಈ ಸ್ಪೂನಲ್ಲಿ 2.5 ಸ್ಪೂನ್ ಬರುತ್ತೆ ಅದು ಚಿಕನ್ ಮಸಾಲ. ಇವಾಗ ಇದನ್ನ ಮಿಕ್ಸ್ ಮಾಡಿಕೊಂಡು ಇದೊಂದು ಕುದಿ ಬಂದ ತಕ್ಷಣ ನಾನು ಮುಚ್ಚಳ ಮುಚ್ತೀನಿ ಕುಕ್ಕರ್ದು. ನೋಡಿ ಈಗಲೇ ಇದಕ್ಕೆ ನಾನು ಇದು ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕೋತಿದ್ದೀನಿ. ಈಗ ಒಂದು ಮಿಕ್ಸ್ ಮಾಡ್ಕೊತೀನಿ ನಾನು ಇದನ್ನು. ನೋಡಿ ಇವಾಗ ಇದು ಕುದಿ ಬರ್ತಾ ಇದೆ. ಈಗ ನಾನು ಕುಕ್ಕರ್ದು ಮುಚ್ಚಳ ಮುಚ್ಚಿ ಒಂದು ವಿಸಲ್ ಹಾಕಿಸ್ಕೊತೀನಿ. ನೀವು ಯಾವತ್ತೇ ಆಗಲಿ ಈ ಕುಕ್ಕರ್ನ ಈ ಥರ ಮುಚ್ಚಬೇಕಾದ್ರೆ ಈ ವಿಸಲ್ ಇರುತ್ತಲ್ಲ, ಈ ನಟ್ನ ಟೈಟ್ ಆಗಿದೆಯಾ ಲೂಸ್ ಆಗಿದೆಯಾ ಅಂತ ನೋಡ್ಕೋಬೇಕು. ಲೂಸ್ ಆಗಿದ್ರೆ ಟೈಟ್ ಮಾಡಿ ಹಾಕೋಬೇಕು, ಯಾಕೆ ಅಂದರೆ ಇದು ಸಿಡಿಯೋ ಚಾನ್ಸಸ್ ಇರುತ್ತೆ. ನೋಡಿ ಒಂದು ವಿಸಲ್ ಆಗಿದೆ. ನಾನೀಗ ಗ್ಯಾಸ್ ಆಫ್ ಮಾಡ್ಕೊತೀನಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ವೆಜಿಟೇಬಲ್ ಪಲಾವ್. ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ರೆಡಿಯಾಗಿದೆ. ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ನನ್ನ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ.